ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭೂಕೈಲಾಸ ಈ ಚಿತ್ರವು 1958ರಲ್ಲಿ ಬಿಡುಗಡೆಯಾದ ಚಿತ್ರ. MVM ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ಬಿಡುಗಡೆಯಾದ ಈ ಚಿತ್ರವು ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಅಶ್ವಥ್, ಬಿ ಸರೋಜಾದೇವಿ, ಜಮುನಾ ಇನ್ನು ಮತ್ತಿತರರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದವರು ಕೆ. ಶಂಕರ್. ಈ ಚಿತ್ರಕ್ಕೆ ಸಂಗೀತ ನೀಡಿದವರು ಆರ್. ಸುದರ್ಶನಂ ಮತ್ತು ಆರ್. ಗೋವಿಂದಂ. ಈ ಚಿತ್ರದಲ್ಲಿ 10 ಹಾಡುಗಳಿವೆ. ಈ ಹಾಡಿಗೆ ಹಿನ್ನೆಲೆ ಗಾಯಕರಾದಂಥವರು ML ವಸಂತಕುಮಾರಿ, ಪಿ. ಸುಶೀಲಾ, CS ಜಯರಾಮ್, ಸಿರ್ಕಾಳಿ ಗೋವಿಂದರಾಜನ್, TS ಭಗವತಿ, AM ರಾಜ ಮತ್ತು AP ಕೋಮಲ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾವಣನಾಗಿ, ಕಲ್ಯಾಣ್ ಕುಮಾರ್ ಅವರು ನಾರದನಾಗಿ, ಜಮುನಾರವರು ಮಂಡೋದರಿಯಾಗಿ, ಬಿ ಸರೋಜಾದೇವಿಯವರು ಪಾರ್ವತಿಯಾಗಿ, KS ಅಶ್ವಥ್ ಅವರು ಶಿವನಾಗಿ ಇವರೆಲ್ಲರೂ ಈ ಚಿತ್ರದಲ್ಲಿ ತಮ್ಮ ಮನೋಜ್ಞ ಅಭಿನಯವನ್ನು ನೀಡಿದ್ದಾರೆ. ಈ ಚಿತ್ರದ ವಿಶೇಷತೆ ಏನೆಂದರೆ, ಕರ್ನಾಟಕದ ಗೋಕರ್ಣದಲ್ಲಿ ಪ್ರಚಲಿತದಲ್ಲಿರುವ ದಂತಕಥೆಯ ಚಿತ್ರಣವಾಗಿದೆ. ಇದು ಗೋಕರ್ಣ ಮಹಾಕ್ಷೇತ್ರ ಎಂದು ಕರೆಯಲಾಗಿದೆ. ಈ ಚಿತ್ರದ ವಿಶೇಷತೆ ಏನೆಂದರೆ, ಕರ್ನಾಟಕದ ಗೋಕರ್ಣದಲ್ಲಿ ಪ್ರಚಲಿತದಲ್ಲಿರುವ ದಂತಕಥೆಯ ಚಿತ್ರಣವಾಗಿದೆ. ಇದು ಗೋಕರ್ಣ ಮಹಾಕ್ಷೇತ್ರ ಎಂದು ಕರೆಯಲಾಗಿದೆ. ರಾವಣನ ಪದರಗಳ ವ್ಯಕ್ತಿತ್ವವನ್ನು, ಅವನ ಬುದ್ಧಿವಂತಿಕೆ, ಶಕ್ತಿ ಮತ್ತು ಸದಾಚಾರದ ಪ್ರಜ್ಞೆಯನ್ನು, ಅವನತಿಗೆ ಕಾರಣವಾಗುವ ದುರಂಕಾರ ಮತ್ತು ಮಹತ್ವಾಕಾಂಕ್ಷೆಯನ್ನು ಸಹ ಈ ಚಿತ್ರದಲ್ಲಿ ಚಿತ್ರೀಕರಿಸಲಾಗಿದೆ. AVM ಸಂಸ್ಥೆಯವರ ಭೂಕೈಲಾಸ ರಾಜ್ಗೆ ಒಂದು ಸವಾಲಿನ ಪಾತ್ರವಾಯಿತು. ರಾವಣನಾಗಿ ಅವರು ಸೊಗಸಾದ ಅಭಿನಯವನ್ನು ನೀಡಿ ಗೆದ್ದವರು. ರಾವಣ ತನ್ನ ತಪಸ್ಸಿನಿಂದ ಶಿವನ ಆತ್ಮಲಿಂಗವನ್ನು ಪಡೆದು ಬರುವಾಗ ಭೂಮಿಯಲ್ಲಿಟ್ಟು ಭೂಕೈಲಾಸವಾದ ಪುರಾಣ ಕಥೆ ಚಿತ್ರಕ್ಕೆ ಹಿನ್ನೆಲೆಯಾಗಿತ್ತು. ಖ್ಯಾತ ಗಾಯಕ ಶಿರ್ಕಾಳಿ ಗೋವಿಂದರಾಜನ್ ಹಾಡಿದ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಎಂಬ ಜನಪ್ರಿಯ ಗೀತೆಯಲ್ಲಿ ಪೂರ್ಣ ರಾಮಾಯಣ ಅಡಕಗೊಳಿಸಿದ್ದು ವಿಶೇಷವಾಗಿದೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ